ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮುತ್ತು ಪ್ರದೀಪ್ ಕನ್ನಡ ವ್ಲಾಗ್ಸ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಆಗ ನಾನು ಮಾಡೋಂಥ ಪ್ರತಿಯೊಂದು ವೀಡಿಯೋ ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಆಗ ನೀವೇ ನನ್ನ ವೀಡಿಯೋ ಫಸ್ಟ್ ನೋಡ್ಬೋದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮುತ್ತು ಪ್ರದೀಪ್ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ. ಕನ್ನಡದವ್ರನ್ನು ಬೆಳೆಸಿ ಅಂತ ಹೇಳ್ತಾ, ನಿನ್ನೆ ವ್ಲಾಗಲ್ಲಿ ಟಿ ವಿ ತೊಗೊಬಂದಿದ್ವಿ. ಇನ್ಸ್ಟಾಲೇಷನ್ ಮಾಡಬೇಕು ಇನ್ನು ಅಂತ ಹೇಳಿದ್ನಲ್ಲ, ಇನ್ನು ಫಿಟ್ ಮಾಡಬೇಕು ಅಂತ ಹೇಳಿದೆ. ಸೊ ಹೇಗೆ ಫಿಟ್ ಮಾಡೋದು ಅಂತ ಇದರಿಂದ ನಿಮ್ಗೆ ಏನಾದರೂ ಗೊತ್ತಾದರೆ ಯೂಸ್ಫುಲ್ ಆದರೆ ಆಗಲಿ ಅಂತ ಅದು ಕೂಡ ವಿಡಿಯೋ ರೆಕಾರ್ಡ್ ಮಾಡ್ತಿದ್ದೀನಿ. ಅವ್ರು ಇನ್ನೇನು ಬರ್ತಾರೆ, ಸೊ ವೆಯ್ಟ್ ಮಾಡ್ತಾಯಿದ್ದೀನಿ, ಬರ್ತೀರಿ ಅಂತ ಕಾಲ್ ಮಾಡಿದರು. ಸೊ ವೆಯ್ಟ್ ಮಾಡ್ತಾಯಿದ್ದೀವಿ. ಬಂದ ತಕ್ಷಣ ಅವರು ಹೇಗೆಲ್ಲ ಫಿಟ್ ಮಾಡ್ತಾರೆ ಅಂತ ಅದು ಕೂಡ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಯಾರಿಗಾದರೂ ಯೂಸ್ ಆದರೆ ಆಗಲಿ ಅಂತ. ಹಾಗೆ ಇದೊಂದು ಈವ್ನಿಂಗ್ ವ್ಲಾಗ್ ಆಗಿರುತ್ತೆ. ಏನು ನೈಟ್ ಡಿನ್ನರ್ ಏನಾಗುತ್ತೆ, ಏನು ರೆಡಿ ಮಾಡ್ತೀನಿ. ಹಾಗೆ ಈ ವಿಡಿಯೋದಲ್ಲಿ ಒಂದು ವೆಜ್ ಕುರ್ಮಾನ ಹೇಗೆ ಮಾಡೋದು ಅಂತ, ವೆಜಿಟೇಬಲ್ ಕುರ್ಮಾನ ಹೇಗೆ ಮಾಡೋದು ಅಂತ ನಾನು ನಿಮಗೆ ರೆಸಿಪಿನ ತಿಳಿಸ್ಕೊಡ್ತಿದ್ದೀನಿ. ಇದು ಚಪಾತಿ, ಪೂರಿ, ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಸೊ ನೀವು ಒಂದ್ಸಲ ಟ್ರೈ ಮಾಡ್ಬೋದು. ನಾನಿವಾಗ ಎಲ್ಲ ಮಿಕ್ಸ್, ರಾಗಿ ಹಸಿಟ್ಟು ಮತ್ತು ಗೋಧಿ ಹಸಿಟ್ಟು, ಮೈದಾ ಹಸಿಟ್ಟು ಎಲ್ಲ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡ್ಕೊತೀನಿ. ನಾನು ಗ್ರೈಂಡ್ ಮಾಡಿಕೊಂಡು ದೋಸೆ ಥರ ಹಾಕ್ಕೊಂಡು ಅದಕ್ಕೆ ನಾನು ಮಾಡ್ತಾಯಿದ್ದೀನಿ ಇವಾಗ ಈ ವೆಜಿಟೇಬಲ್ ಕುರ್ಮಾನ. ಸೊ ನಿಮ್ಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ನಿಮ್ಮನೇಲೂ ಟ್ರೈ ಮಾಡಿ. ಇಷ್ಟ ಆದರೆ ಒಂದ್ಸಲ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ, ಹೇಗೋಗುತ್ತೆ ಅಂತ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಬಂದರು, ಇದನ್ನು ನಾವೇ ಓಪನ್ ಮಾಡೋಣ ಅಂದ್ಕೊಂಡ್ವಿ. ಅಕಸ್ಮಾತ್ ಏನಾದರೂ ಡ್ಯಾಮೇಜ್ ಆಗಿದೆ, ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಅಂತ ನಾವು ಓಪನ್ ಮಾಡಿರಲಿಲ್ಲ. ಅವರೇ ಬಂದು ಸರ್ವಿಸ್ ಕೊಡ್ತಾರೆ ಅಂತ ಹೇಳಿದ್ರಲ್ಲ, ಸೊ ವೆಯ್ಟ್ ಮಾಡ್ತಿದ್ವಿ. ಬಂದಿದ್ದಾರೆ. ಯಾರಿಗಾದ್ರೂ ಯೂಸ್ ಆದರೆ ಈ ಟಿ ವಿ ಫಿಟ್ ಮಾಡೋದು ಯೂಸ್ ಆಗಲಿ ಅಂತ ವಿಡಿಯೋನ ರೆಕಾರ್ಡ್ ಮಾಡ್ತಾಯಿದ್ದೀನಿ ನಾನು. ನೀವು ಹೊಡೆದ ಕೊಟ್ಟಿದ್ದೀರಾ ಅಂತಿರಬೇಕು. ಅಲ್ಲ, ಅಕಸ್ಮಾತ್ ಏನಾದರೂ ನಾವು ಓಪನ್ ಮಾಡಿದಾಗ ನೀವೇನೋ ಮಾಡಿಬಿಟ್ಟಿದ್ದೀರಾ ಅಂತ ಹೇಳ್ತಾರೆ ಅಂತ ನಾವು ಓಪನೇ ಮಾಡಿಲ್ಲ. ಈ ಮಳೆಗೆ ಹೊರದೋಗಿತ್ತು. ಎಷ್ಟು ಇಂಚದ್ದು ಅದು ಹಳೆ ಟಿ ವಿ? ಅದು 43 ಇಂಚದ್ದು. ಮಳೆಗೆ ಹೋಗೋದು ಬರೋದಕ್ಕೆ ಇದಾಯಿತು, ಅದಕ್ಕೆ ತಿರ್ಗಾ ಇದು ಬೇರೆ ಅಲ್ಲೇ ಕೊಟ್ಟವರಲ್ಲ ಅಮ್ಮದು. ಇಲ್ಲಿ ಕೊಡಿ. ಇವಾಗ ಹೆಂಗನಾಗ್ರಿ ಪ್ಯಾಕಿಂಗ್ ಓಪನ್ ಮಾಡಬೇಕಾದ್ರೆ ಅದಕ್ಕಷ್ಟೇ ಸಾಕು. ಇಷ್ಟು ತೊಗೋಬೋದಾಗಿತ್ತು, ಅದು ಇದಕ್ಕಿಂತ ದೊಡ್ಡ ಟಿ ವಿ ಇದಾಗೋಯ್ತು. ಆ ಟಿ ವಿಗೆ ಹಾಕಿರಲಿಲ್ಲ. ನಾನೇನು ಕಾಗುತ್ತೆ ಚಾರ್ಜಿಂಗ್ ಯಾವುದು ಬಿ ಪಿ ಎಲ್ ಹಳೆ ಟಿ ವಿ ಕಾಲತ್ತು. ಟಿ ವಿ ಮ್ಯಾನೇಜರ್ ಇವರು. ತೀಟೆ ಇಲ್ಲೋಡಿ ಎತ್ಕೊಂಡವಳೆ ಆಮೇಲೆ ಎತ್ಕಿತ್ತ ಹಾಕ್ಬಿಟ್ಟೋಳ ಮೇಲೆ ಅಲ್ಲ ಇಟ್ಬಿಡಮ್ಮ. ನಾವು ನೋಡು ಟಿ ವಿ ಇನ್ಸ್ಟಾಲೇಷನ್ ಮಾಡ್ತಾರೆ. ಜಾಸ್ತಿ ಬಿಟ್ರೆ ಹಬ್ಬ ಮಾಡ್ತೀನಿ. ಏನು ಮಾಡ್ತೀಯಾ? ಜುಟ್ಟು ನೋಡು, ಜುಟ್ಟು ಹೆಂಗೈತೆ. ಇಲ್ಲಿ ತಿರ್ಗೋ, ಇಲ್ಲೋಡು. ವಾ ಬಂತು ನಗು ಕೊಡ, ನಗು ಬಂತು. ಗೊಂಬೆನೂ ಕೊಡಲ್ಲ, ಏನು ಕೊಡಲ್ಲ. ಇರೋ ಗೊಂಬೆಲಿ ಆಟಾಡು. ಅಲ್ಲೋಡಿ ಹೆಂಗಾಯ್ತಲ್ಲ. ಆ ಕಿಂಗ್ ಕಲರ್ ಗೊಂಬೆ ಅಲ್ಲ ಅದು. ಹೆಸ್ರು ಕಲರ್, ರೆಡ್ ಕಲರ್, ರೆಡ್ ಕಲರ್ ಬಲೂನ್. ಎರಡು ತರ ಸ್ಟಾರ್ಟ್ ಬರುತ್ತೆ. ನೀನೇನು ನೋಡಿ ಏನು ಮಾಡ್ಬೇಕು ಬಾ. ರೂಪ ಏನು ಇಷ್ಟು ವೇಟ್ ಐತೆ? ಇನ್ನೊಂದು ಇಷ್ಟೇ ತಂದಿದ್ರೆ ಸಾಕಾಗಿತ್ತು. ಫಸ್ಟೇ ಇಷ್ಟೇ ತಗೊಂಡಿದ್ರೆ ಸಾಕಾಗಿತ್ತು. ಅಷ್ಟು ತಗ್ಲಾಕದಷ್ಟೇನಾ? ಇದ್ರಷ್ಟು ಸಪೋರ್ಟ್ ಆಯ್ತಾ ಅದು? ಬಿದೋಗಲ್ವಾ? ಇದ್ರಷ್ಟು ಸಪೋರ್ಟ್ ಆಯ್ತಾ ಅದು? ಲಾಕ್ ಮಾಡಿ ಇಟ್ಕೊಳ್ತಾರೆ. ಅದಕ್ಕಿಂತ ಸ್ವಲ್ಪ ಸೇಫ್ಟಿ ಕಡಿಮೆ, ಬಟ್ ಏನಾಗಲ್ಲ. ನೀವು ನೀಟಾಗಿ ಹ್ಯಾಂಡಲ್ ಮಾಡಬೇಕು. ಅದೇ ಏನಾಗಲ್ಲ. ನೀವು ಟಚ್ ಮಾಡಿ ಅಂದ್ರೆ ಆಮೇಲೆ ನನ್ನ ಮೇಲೆ ಹೇಳ್ಬಿಟ್ಟಿರಾ. ಅದಕ್ಕೇ ಸ್ಟ್ಯಾಂಡು ಪ್ರಿಪೇರ್ ಮಾಡೋದು ಬೇಡ ಅಂದ್ರೆ. ಎಷ್ಟಿದು? 2600 ಏನೋ.
₹1900 ಬೇಡ ಬಿಡಿ ನಾನು ಬಂದು 5 ವರ್ಷ ವಾರಂಟಿ ಇರುತ್ತೆ, ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಇದೆ. ನೀವು ಹಿಡ್ಕೊಂಡು ನಮ್ಮ ಫ್ರಿಜ್ಜಿಂದ ಹಾಳಾಯಿತು ಟಿ ವಿ ತೆಗೆದು ಅಲ್ಲಿ ಏನು ಕೊಡ್ತಾ ಅಂತಿದೆ ಕೂಡ ಅವ್ರು ಮಾಡ್ತಾರೆ ಬಿಡ. ಅವನಮ್ಮ ನಿನ್ಗೆ ಇದ್ರಲ್ಲೇ ಬರ್ತಾ ಇದ್ಯಾ ನೀ ಸರಿ ಫೋನ್ ಏನು ಕನೆಕ್ಟ್ ಮಾಡೋಂಗಿಲ್ಲ ಅಲ್ವಾ ಅಣ್ಣ? ಫೋನ್ ಕನೆಕ್ಟಿಂಗ್ ಎಲ್ಲ ಬರುತ್ತೆ, ನೀವು ಹಾಟ್ಸ್ಪಾಟ್ ಆನ್ ಮಾಡ್ಕೊಂಡು ಕನೆಕ್ಟ್ ಮಾಡ್ಬೋದು. ಫೋನು ಕನೆಕ್ಟ್ ಮಾಡಬೇಕಾ? ಹಾಂ, ಹಾಟ್ಸ್ಪಾಟ್ ಇರಲೇಬೇಕು. ಹಾಟ್ಸ್ಪಾಟ್ ಇಲ್ಲ ಅಂದರೆ ಏನೂ ವರ್ಕ್ ಆಗಲ್ಲ. ಇಲ್ಲ ಹಾಟ್ಸ್ಪಾಟ್ ಟು ಟಿವಿ ಕನೆಕ್ಟ್ ಮಾಡಿ ಡೈರೆಕ್ಟ್ ಟಿವಿಲೇ ಪ್ಲೇ ಮಾಡ್ಬೋದಲ್ವಾ? ಎಳ್ಳೇದು ಮಾಡ್ತಿರ್ಲಿಲ್ವಾ ಹಂಗೆ ಕಣೋ. ಮುಂಚೆದ್ದು ಯಾವುದು ಟಿ ವಿ ನಿಮ್ಗೆ? ಸ್ಯಾಮ್ಸಂಗ್ ಅಲ್ಲ ಅದಕ್ಕೆ ಸೇಮ್ ಕೇಳಿ. ಇದು ಅದೇ ಥರನೇ. ಯೂಟ್ಯೂಬ್ ನೆಟ್ಫ್ಲಿಕ್ಸು ನಿಮಗೆ ಸಪ್ರೇಟಾಗಿ ಬರುತ್ತೆ. ಗೂಗಲ್ಗೂ ಆ್ಯಂಡ್ರಾಯ್ಡ್ಗೂ ಏನು ಡಿಫ್ರೆನ್ಸು? ಗೂಗಲ್ ಸಾಫ್ಟ್ವೇರ್ ಬರುತ್ತೆ, ಹಾಂ ಆ್ಯಂಡ್ರಾಯ್ಡಲ್ಲಿ ಆ್ಯಂಡ್ರಾಯ್ಡ್ ಸಾಫ್ಟ್ವೇರ್ ಬರುತ್ತೆ. ಆ್ಯಂಡ್ರಾಯ್ಡ್ ಸಾಫ್ಟ್ವೇರ್ ಬರುತ್ತೆ, ಬೇಕಂದ್ರೆ ಇನ್ಸ್ಟಾಲ್ ಮಾಡ್ಕೋಬೇಕಾ? ಇನ್ಸ್ಟಾಲ್ ಮಾಡ್ಬೋದು ಅಷ್ಟೇ. ಏನು ಬಾಯ್ಕಾಕಬೇಡ ಸೋನು. ಇದು ನಿಮ್ಮದೇ ಆಂಡ್ರಾಯ್ಡ್. ಇದಕ್ಕೆ ನೀವು ಎಲ್ಲದಕ್ಕೂ ಅದ್ರ ತಗೊಂಡು ಕೊಟ್ಕೊಂಡು ಬರುತ್ತೆ. ಅಲ್ಲಿ ಬೀರು ಕೆಳಗಡೆ ನೋಡಿ, ಬೀರು ಕೆಳಗಡೆ ಬಾಕ್ಸಲ್ಲಿ ಇಟ್ಟು ನೋಡಿ, ಇದು ಆನ್ ಆ್ಯಂಡ್ ಆಫ್ ನಂಬರ್ಸು, ಅಪ್ ಡೌನ್ ರೈಟ್ ಲೆಫ್ಟ್ ಓಕೆ ಬಟನು, ಬ್ಯಾಕ್ ಬಟನು, ಮೆನು ಬಟನು, ಸೆಟ್ಟಿಂಗ್ ಬಟನು, ನೆಟ್ಫ್ಲಿಕ್ಸು, ಯೂಟ್ಯೂಬು ಇದೆಲ್ಲ ಆ್ಯಪ್ಸು. ನಿಮ್ಗೆ ವಾಲ್ಯೂಮ್ ರೈಸ್ ವಾಲ್ಯೂಮ್ ಡೌನು, ಇದು ಗೂಗಲ್ ವಾಯ್ಸ್ ಅಸಿಸ್ಟೆಂಟ್. ಇದನ್ನು ಪ್ರೆಸ್ ಮಾಡಿ ವಾಯ್ಸ್ ಬರುತ್ತೆ. ಮತ್ತು ಇಂಟರ್ನೆಟ್ಟು ಮಸ್ಟ್ ಆ್ಯಂಡ್ ಶುಡ್ ಬೇಕೇ ಬೇಕು, ವರ್ಕ್ ಆಗಬೇಕು. ಓಕೆನಾ? ಇದು ಮತ್ತು ಹೋಮ್ ಬಟನ್. ನೀವು ಯಾವುದಾದ್ರೂ ಆಪ್ಷನಲ್ಲಿ ಇರ್ತೀರಾ, ಈ ಹೋಮ್ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಇದು ಹೋಮ್ ಸ್ಕ್ರೀನ್ ಬರುತ್ತೆ. ಅದು ಸ್ಟಿಕ್ಕರ್ ಇಲ್ಲ, ತೆಗಿಲ್ಲ. ತೆಗ್ದಿದ್ದೀರ ಮೊದಲು? ತೆಗ್ಬಿಡಿ ಬೇಡ. ಅಯ್ಯೋ ಅದೇ ತೆಗ್ದಿದ್ರಾ? ಅದು ಹಾಗೆ ಆಗುತ್ತೆ. ಬರೀ ಅದೊಂದೇ ಅಂದ್ಕೊಂಡಿದ್ದೀನಿ ನಾನು. ಕೊಟ್ಟಿದ್ದಾರೆ ಧೂಳು ಬಿದ್ದೋಗ್ಬಿಡುತ್ತೆ. ತೆಗೆದ್ರೆ ಸರ್ಚಿಗೆ ಓಕೆ ಮಾತ್ರ ವರ್ಕ್ ಆಗುತ್ತೆ. ನೆಕ್ಸ್ಟ್ ಆಪ್ಷನ್ ಗೂಗಲ್. ನೀವು ಏನಾದರೂ ಸರ್ಚಿಂಗ್ ಬೇಕಂದ್ರೆ ಸರ್ಚ್ ಮಾಡ್ಕೋಬೋದು. ವೆಬ್ ಬರಲ್ಲ, ಒಂದು ವೀಡಿಯೋ ಪರ್ಪಸ್ ಏನಾಯಿತು ನಿಮ್ಗೆ ಗೂಗಲಲ್ಲಿ ಬರುತ್ತೆ. ನೆಕ್ಸ್ಟ್ ಬ್ಯಾಕ್ ನೋಟಿಫಿಕೇಶನ್. ಇದು ನಿಮಗೆ ಸಾಫ್ಟ್ವೇರ್ ಅಪ್ಡೇಟ್ ಇರ್ಬೋದು, ಇಲ್ಲ ನೀವು ಯಾವುದಾದ್ರೂ ಪಿನ್ ಪ್ಲಗಿನ್ ಮಾಡಿದ್ರಿ ಬ್ಯಾಕ್ ಸೈಡು, ಇದು ಏನೇ ಮಾಡಿದ್ರೆ ಇಲ್ಲಿ ನೋಟಿಫಿಕೇಶನ್ ಬರುತ್ತೆ. ಬ್ಯಾಕ್ ಮತ್ತೆ ಇನ್ಪುಟ್ ಹೋದರೆ ನೀವು HDMI ಕೇಬಲ್ ಹಿಂದಗಡೆ ಏನೇನು ಪೋರ್ಟ್ಗಳಿದೆಯಲ್ಲ, ನೀವು ಸೆಟಪ್ ಎಕ್ಸಾಂಪಲ್ ಸೆಟಪ್ ಬಾಕ್ಸ್ ಇರ್ಬೋದು, ಕಂಟ್ರೋಲ್ ಇರ್ಬೋದು, ಏನು ಕನೆಕ್ಟ್ ಮಾಡ್ತೀರಾ ಅದು ಶೋ ಆಗುತ್ತೆ. ಓಕೆ, ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ ಸೆಟಪ್ ಬಾಕ್ಸ್ ಸೋರ್ಸ್ ಬರುತ್ತೆ. ಓಕೆ ಓಕೆ. ಮತ್ತು ಇಂಟರ್ನೆಟ್, ಈಗ ನಿಮ್ಮ ಮೊಬೈಲಲ್ಲಿ ಹಾಟ್ಸ್ಪಾಟ್ ಆನ್ ಮಾಡೋದು, ಓಕೆ. ಅಥವಾ ಮೊಬೈಲಲ್ಲಿ ಇಲ್ಲಿ ಮನೆಯಲ್ಲಿ ಇಂಟರ್ನೆಟ್ ಇದೆ, ರೋಟರ್ ಏನಾದರೂ ಹಾಕ್ಸ್ಕೊಂಡಿದೆ, ನಿಮಗೆ ಇಲ್ಲಿ ವೈಫೈಯಲ್ಲಿ ನೇಮ್ ತೋರಿಸ್ತೀವಿ. ಎಕ್ಸಾಂಪಲ್ ಈಗ ಯಾವುದಾದ್ರೂ ಒಂದು ಈಗ ನೆಟ್ವರ್ಕ್ ತೋರಿಸ್ತಾ ಇದೆ, ಓಕೆ ಮಾಡಿದ್ರೆ ಪಾಸ್ವರ್ಡ್ ಕೇಳುತ್ತೆ. ಓಕೆ. ಇವಾಗ ನೆಟ್ವರ್ಕ್ ನೀವು ಪಾಸ್ವರ್ಡ್ ಹಾಕಿದ್ರೆ ಇಂಟರ್ನೆಟ್ ಕನೆಕ್ಟ್ ಆಗುತ್ತೆ. ಎಕ್ಸಾಂಪಲ್ ಬೇಕಾದ್ರೆ ನಿಮ್ಮ ಮೊಬೈಲ್ ಯಾವುದಾದ್ರೂ ಹಾಟ್ಸ್ಪಾಟ್ ಆನ್ ಮಾಡಿ ಕನೆಕ್ಟ್ ಮಾಡಿ ತೋರಿಸ್ತೀವಿ. ನೆಕ್ಸ್ಟ್ ಆಪ್ಷನ್ನು ಸೆಟ್ಟಿಂಗ್ ಆಪ್ಷನಲ್ವಾ, ಆ ಸೆಟ್ಟಿಂಗು. ಇನ್ನೊಂದು ಚಾನಲ್ ಸೆಟ್ಟಿಂಗು, ಲೈವ್ ಟಿವಿದು. ಇನ್ನೊಂದು ಗೂಗಲ್ ಅಕೌಂಟ್ ನಿಮಗೆ ರಿಕ್ವೈರ್ಡ್ ಇದ್ದರೆ ನೀವು ಆ್ಯಪಲ್ಲಿ ನೀವು ಪ್ರೀ ಇನ್ಸ್ಟಾಲ್ಡ್ ಆ್ಯಪ್ಸ್ ಇರುತ್ತೆ, ಅದನ್ನು ಡಿಸೇಬಲ್ ಏನಾದರೂ ಮಾಡ್ಕೋಬೋದು. ನೆಕ್ಸ್ಟ್ ಅದೇ ಸೆಟ್ಟಿಂಗಲ್ಲೇ ಡಿವೈಸ್ ಪರ್ಫಾರ್ಮೆನ್ಸ್ ಹೋದರೆ ಅಬೌಟಲ್ಲಿ ನಿಮಗೆ ಸಿಸ್ಟಮ್ ಅಪ್ಡೇಟ್ ಬರುತ್ತೆ. ಅವಾಗಲೇ ನಿಮ್ಗೆ ನೋಟಿಫಿಕೇಶನ್ ಅಂತ ತೋರಿಸಿದ್ನಲ್ಲ, ಅಲ್ಲಿ ಬರೋ ಸಿಸ್ಟಮ್ ಅಪ್ಡೇಟ್ನ ನಾವು ಇಲ್ಲಿ ಬಂದು ಡೌನ್ಲೋಡ್ ಮಾಡ್ಕೋಬೋದು. ನೆಕ್ಸ್ಟ್ ಡೇಟು, ಟೈಮು, ಲ್ಯಾಂಗ್ವೇಜ್, ಕೀಬೋರ್ಡು, ಇನ್ಪುಟು ಇದೆಲ್ಲ ಜನರಲ್ ಸೆಟ್ಟಿಂಗ್ಸ್. ನೆಕ್ಸ್ಟ್ ರಿಮೋಟ್ ಆ್ಯಂಡ್ ಆಕ್ಸೆಸರೀಸ್ ಬಂದರೆ ಇದು ಬ್ಲೂಟೂತ್ ಕನೆಕ್ಟಿವಿಟಿ ಆಪ್ಷನ್. ಇದು ಆಲ್ರೆಡಿ ಬ್ಲೂಟೂತ್ ರಿಮೋಟ್ ಕನೆಕ್ಟ್ ಆಗಿದೆ. ಈ ರಿಮೋಟು ಆ್ಯಡ್ ಆಕ್ಸೆಸರೀಸ್ ಕೊಟ್ಟರೆ, ಆ್ಯಡ್ ಆಕ್ಸೆಸರೀಸಲ್ಲಿ ನಿಮಗೆ ಪೇರಿಂಗ್ ಕೇಳುತ್ತೆ. ಪೇರಿಂಗಲ್ಲಿ ಮೊಬೈಲ್ದಲ್ಲ, ನೀವು ಈ ಥರ ಹೆಡ್ಫೋನ್ ಇರ್ಬೋದು, ಹೋಮ್ ಥಿಯೇಟರ್ ಇರ್ಬೋದು, ಔಟ್ಪುಟ್ ಡಿವೈಸಸ್ ಏನೇನಿದೆ ಎಲ್ಲ ಕನೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ನೋಡಿ, ಈಗ ಹೋಮ್ ಇದೆಯಲ್ಲ, ಹೋಮ್ ಬಟನ್ ಪ್ರೆಸ್ ಮಾಡ್ತೀನಿ. ಹೋಮ್ ಬಟನ್ ಪ್ರೆಸ್ ಮಾಡಿದ್ರೆ ಹೋಮ್ ಸ್ಕ್ರೀನ್ ಬರ್ತೀನಿ. ಓಕೆನಾ? ನೆಕ್ಸ್ಟ್ ಲೈನ್ ಆ್ಯಪ್ಸ್, ನೆಟ್ಫ್ಲಿಕ್ಸು, ಪ್ರೈಮು, ಲೈವ್ ಟಿವಿ ಆ್ಯಪ್ಸ್ ಬರುತ್ತೆ. ನೀವು ನೆಟ್ಫ್ಲಿಕ್ಸು, ಪ್ರೈಮ್ಗೆ ಸಬ್ಸ್ಕ್ರಿಪ್ಷನ್ ಇದೆ. ಲೈವ್ ಟಿವಿ ಬಂದು ಫ್ಯೂಚರ್ ಟೆಕ್ನಾಲಜಿ ಅಂದರೆ ನಾವು ಡೈರೆಕ್ಟಾಗಿ ಲೈವ್ ಟಿವಿಯಲ್ಲಿ ಮೂವೀಸು ಆ್ಯಪ್ ಬೇಕು, ನಿಮಗೆ ಅಕೌಂಟ್ ಹಾಕೊಬೇಕು. ಪ್ಲಸ್ಗೆ ಹೋದರೆ ಅಡಿಷ್ನಲ್ ಆ್ಯಪ್ಸ್ ನಿಮ್ಗೆ ಯಾವ ಆ್ಯಪ್ ಬೇಕೋ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಸರ್ ನೋಡಿ, ಕನೆಕ್ಟ್ ಆಯಿತು. ಬ್ಯಾಕ್ ಬಂದರೆ ಕೆಳಗಡೆ ಬಂದು ಯೂಟ್ಯೂಬ್ ಬಂದು ನೋಡ್ಬೋದು. ಬೇರೆ ಆ್ಯಪ್ ಯಾವುದೇ ಬೇಕಂದ್ರೆ ಸಬ್ಸ್ಕ್ರಿಪ್ಷನ್ ಬೇಕು. ಓಕೆ, ಎಲ್ಲ ಕನೆಕ್ಟ್ ಮಾಡಿ ಸೆಟ್ ಮಾಡಿಕೊಟ್ರು. ಈಗ ನಾವು ಕೇಬಲ್ ಎಲ್ಲ ಸೆಟ್ ಮಾಡಿಕೊಡ್ತಾ ಇದ್ದೀರಿ. ಬನ್ನಿ ನಾವು ನೆಕ್ಸ್ಟು ವೆಜಿಟೇಬಲ್ ಕುರ್ಮಾ ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಿಮ್ಗೆ ಇಷ್ಟ ಆದರೆ ಒಂದ್ಸಲ ಟ್ರೈ ಮಾಡಿ. ಈಗ ನಾನು ವೆಜಿಟೇಬಲ್ ಕುರ್ಮಾ ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಇಲ್ಲಿ ನಾನು ಗೆಡ್ಡೆಕೋಸು ಮತ್ತು ಆಲೂಗೆಡ್ಡೆ, ಕ್ಯಾರೆಟ್ನ ಸಣ್ಣಗೆ ಹೆಚ್ಚಿಟ್ಕೋತಾ ಇದ್ದೀನಿ. ಇದಕ್ಕೆ ನೀವು ಬೀನ್ಸ್ ಕೂಡ ಹಾಕ್ಕೊಬೋದು. ಬೀನ್ಸು ಮತ್ತು ಬಟಾಣಿ ನೆನೆಸಿಟ್ಕೋಬೇಕು. ಇದು ನಾನು ಸಡನ್ ಪ್ಲ್ಯಾನ್ ಮಾಡೋದ್ರಿಂದ ನಾನು ಬಟಾಣಿನ ನೆನೆಸಿರಲಿಲ್ಲ. ಸೊ ಇಟ್ಸ್ ಓಕೆ, ಪರವಾಗಿಲ್ಲ, ಏನಾಗಲ್ಲ. ನಾನು ಇದಕ್ಕೆ 2 ಈರುಳ್ಳಿ ಮತ್ತು 3 ಟೊಮೊಟೊನ ತೊಗೊಂಡು ಸಣ್ಣಕ್ಕೆ ಹೆಚ್ಚಿಟ್ಕೋತಾ ಇದ್ದೀನಿ. ಇದನ್ನು ನಾನು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಈರುಳ್ಳಿ ಮತ್ತು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ. ಇದಕ್ಕೆ ನೀವು ಪ್ರೀ ಪ್ಲ್ಯಾನ್ ಮಾಡಿಕೊಂಡು ಬಟಾಣಿ ಕೂಡ ನೆನೆಸಿಟ್ಕೊಂಡಿರಿ.
ಬೀನ್ಸ್ ಕೂಡ ಖಾಲಿಯಾಗಿತ್ತು. ಸೊ ಅದಕ್ಕೋಸ್ಕರ ತರಕಾರಿ ಮತ್ತು ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಇಲ್ಲಿ ಹಸಿಮೆಣ್ಸಿನ್ಕಾಯಿ ಮತ್ತು ತೆಂಗಿನಕಾಯಿನ ನಾನು ಇಲ್ಲಿ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಏನೇನು ಬೇಕು ಅಂತ ಅಂದರೆ ನೀವು ತುರಿದಿಟ್ಕೊಂಡಿರೋ ಕಾಯಿ ಕೂಡ ಹಾಕ್ಕೋಬೋದು, ಇಲ್ಲ ಅಂತ ಅಂದರೆ ಈ ಥರ ಹೆಚ್ಚಿಟ್ಕೊಂಡು ಕೂಡ ಹಾಕ್ಕೋಬೋದು. ನಾನು ಅದಕ್ಕೆ ತೆಂಗಿನಕಾಯಿ, ಜೀರಿಗೆ ಮತ್ತು ಸೋಂಪು ಕಾಳು ಮತ್ತು ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಜೀರಿಗೆನೆಲ್ಲ ಹಾಕ್ಕೊತಾ ಇದ್ದೀನಿ, ಧನಿಯಾ ಪುಡಿ, ಸ್ವಲ್ಪ ಅರಿಶಿನ ಪುಡಿನ. ನಿಮಗೆ ಬೇಕು ಅಂತಂದರೆ ಹಸಿಮೆಣ್ಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿನ ಕೂಡ ಹಾಕ್ಕೋಬೋದು. ಇಲ್ಲಿ ಗುಂಟೂರು ಮೆಣಸಿನ್ಕಾಯಿ ಬದಲು ನಾನು ಖಾರದ ಮೆಣಸಿನ್ಕಾಯಿನೇ, ಬೇಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಈಗ ಒಂದು ಒಲೆ ಮೇಲೆ ನಾನು ಪ್ಯಾನ್ ಇಟ್ಕೊಂಡು ಎಣ್ಣೆ ಕಾಯ್ದ ನಂತರ ನಾನು ಸ್ವಲ್ಪ ಇಲ್ಲಿ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಚಿಟಪಾಟ ಅಂದ ತಕ್ಷಣ ನೀವು ಪಲಾವ್ ಎಲೆ, ಮರಾಠಿ ಮೊಗ್ಗು ಏನಾದರೂ ಆ ಥರ ಹಾಕ್ಕೊಬೋದು. ಅದಾದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ನಾನು ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು ಒಣಗಿಸಿಟ್ಕೊಂಡಿರೋ ಕರಿಬೇವಿನ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ನೀವು ಫ್ರೆಶ್ ಆಗಿರೋವಂತಹ ಹಸಿ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಳ್ಳಿ. ನಾನು ನೆಕ್ಸ್ಟು ಈರುಳ್ಳಿ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಈರುಳ್ಳಿ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಚೆನ್ನಾಗಿ ಅದು ಗೋಲ್ಡನ್ ಕಲರ್ ಬರೋವರೆಗೂ ನೀವು ಫ್ರೈ ಮಾಡ್ಕೊಳ್ಳಿ. ಹಾಗೆ ನೀವು ತರಕಾರಿನ ಕ್ಲೀನಾಗಿ ತೊಳೆದೇನು ಇಟ್ಕೊಂಡಿದ್ದೀರಾ ಅದನ್ನು ಇನ್ನೊಂದು ಸಲ ತೊಳ್ಕೊಂಡು ಇದಕ್ಕೆ ಈರುಳ್ಳಿ ಗೋಲ್ಡನ್ ಬ್ರೌನ್ ಆದಮೇಲೆ ನೀವು ಟೊಮೊಟೊ ಏನು ಹೆಚ್ಚಿಟ್ಕೊಂಡಿರ್ತೀರ ಅದನ್ನು ಹಾಕಿ, ಇದನ್ನು ಉಪ್ಪು ಹಾಕೋದ್ರಿಂದ ನಾನಿಲ್ಲಿ ಕಲ್ಲುಪ್ಪು ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಯಾವ್ದು ಪುಡಿ ಉಪ್ಪು ಬೇಕಾದರೆ ಅದು ಯೂಸ್ ಮಾಡ್ಬೋದು. ಹೆಂಗಿದ್ರು ನೀರು ಆ್ಯಡ್ ಮಾಡ್ತೀವಲ್ವ, ಸೊ ಕರಗುತ್ತೆ ಅಂತ ಹೇಳ್ಬಿಟ್ಟು ನಾನು ಕಲ್ಲುಪ್ಪು ಯೂಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಟ್ಟು ಚೆನ್ನಾಗಿ ಫ್ರೈ ಆದಮೇಲೆ ನೀವು ರುಬ್ಬಿಟ್ಕೊಂಡಿರೋಂಥ ಮಸಾಲಾನ ಹಾಕ್ಕೊಳ್ಳಿ. ಮಸಾಲ ಹಾಕ್ಕೊಂಡಾದ್ಮೇಲೆ ನಿಮಗೆ ಸ್ಪೈಸಿ ಬೇಕಂದರೆ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ಗರಂ ಮಸಾಲಾನ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಆ್ಯಡ್ ಮಾಡ್ತಾಯಿಲ್ಲ, ಜಾಸ್ತಿ ಸ್ಪೈಸಿ ಮಸಾಲಾನ ಇದು ಬೇಡ ಅಂತ. ಇದಕ್ಕೆ ನಾನು ಇಲ್ಲಿ ರಾಗಿ ಹಿಟ್ಟು, ಮೈದಾ ಹಿಟ್ಟು, ಗೋಧಿ ಹಿಟ್ಟು ಮೂರೂ ಮಿಕ್ಸ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಪಕ್ಕದಲ್ಲಿ ಹಾಗೆ ಪ್ಯಾನ್ ಕಾಯಕ್ಕೆ ಇಟ್ಟಿದ್ದೀನಿ. ಅದರಲ್ಲಿ ಹಾಕೊಳ್ಳೋಕ್ಕಾಗಲ್ಲ ಅಂತ ಒಂದು ಲೋಟಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ನೀವು ತೋರಿಸ್ತೀನಿ. ಈ ಥರ ಒಂದು ಕನ್ಸಿಸ್ಟೆನ್ಸಿಲಿ ಬರುತ್ತೆ ಇದು. ನೀವು ಕುಕ್ಕರಲ್ಲಿ ಮಾಡಿದ್ರೆ ಕುಕ್ಕರಲ್ಲಿ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಈ ಥರದ್ರಲ್ಲಿ ಬಾಣಲಿ ಥರದ್ರಲ್ಲಿ ಮಾಡ್ತಾಯಿದ್ದೀನಿ. ಈಗ ನಾವು ತವ ಚೆನ್ನಾಗಿ ಕಾದಿದೆ. ಸೊ ಅದರ ನೀನು ಸ್ವಲ್ಪ ಚೆನ್ನಾಗಿ ಕುದಿಯಾದ್ಮೇಲೆ ಅದು ಹೇಗಿದ್ದರೂ ದೋಸೆ ಥರ ಹಾಕಬೇಕಲ್ವ. ಸೊ ಪಾಪುಗೂ 9 ಗಂಟೆ ಆಗಿತ್ತು. ಸೊ ಬೇಗ ತಿನ್ನಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಪಾಪಗೊಂದು ದೋಸೆ ಥರ ಹಾಕ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್ ಅಷ್ಟೇ. ಫಸ್ಟ್ನೇದು ನೋಡಿ ಈ ಥರ ಎಲ್ಲ ಯಾವಾಗಲೂ ಅಷ್ಟೇ ಫಸ್ಟ್ ಟೈಮ್ ಮಾಡಿದಾಗ ಇದು ಒಂದನೇದು ಕಿತ್ತೋಗೇ ಹೋಗುತ್ತೆ. ಇಟ್ಸ್ ಓಕೆ, ಪರವಾಗಿಲ್ಲ. ನೋಡಿ ನೆಕ್ಸ್ಟ್ ಟೈಮ್ 2ನೇ ದೋಸೆ ಹಾಕಿದಾಗ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಹೆಂಚು ಕಾಯ್ದಾದ್ಮೇಲೆ ಚೆನ್ನಾಗಿರುತ್ತೆ. ಪಾಪುಗೆಲ್ಲ ಊಟ ಎಲ್ಲ ಮಾಡಿಸಿ ಎಲ್ಲ ಪಾತ್ರೆ ಎಲ್ಲ ತೊಳೆದು ಇಟ್ಬಿಟ್ಟೆ. ನೈಟ್ ಟೈಮು ಎಲ್ಲ ಈ ಥರ ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ಎದ್ದು ನೋಡಿದ್ರೆ ಕ್ಲೀನಾಗಿರುತ್ತೆ, ಮೈಂಡ್ ಒಂಥರ ಅನಿಸುತ್ತೆ. ಇಲ್ಲ ಅಂತ ಅಂದರೆ ಬೇಜಾರಾಗುತ್ತೆ. ಪ್ರದೀಪ್ ಅವ್ರಿಗೆ ಅವರು ಬಿಸಿನೀರು ಕುಡಿಬೇಕು. ಸೊ ಅದಕ್ಕೋಸ್ಕರ ಫ್ಲಾಸ್ಕಿಗೆ ಹಾಕಿಟ್ಬಿಟ್ರೆ ಅವರು ಬೇಕಾದರೆ ಹಾಕ್ಕೊಂಡು ಕುಡಿತಾರೆ. ಇನ್ನೇನು ಮಳೆ ಬರೋ ಟೈಮ್ ಆಯ್ತಲ್ವ, ಸೊ ಅದಕ್ಕೋಸ್ಕರ ಆಚೆ ತೆಗೆದು ನೋಡಿದ್ರೆ ನೋಡಿ ಎಷ್ಟು ಚಿಟ್ಟೆ ಬಂದಿದೆ. ಹೊರಗಡೆ ಹೋಗೋಕ್ಕಾಗ್ತಿಲ್ಲ, ಅಷ್ಟು ಚಿಟ್ಟೆಗಳಾಗಿದೆ. ನೋಡ್ತಾ ಇರ್ಬೋದು, ಮಳೆ ಸ್ಟಾರ್ಟ್ ಆಗ್ತಾ ಇದೆ. 9:30-10 ಗಂಟೆ ಆಯಿತು. ಸಣ್ಣ ಹನಿ ಹಾಕ್ತಾ ಇದೆ. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ವೆದರ್ ಕೂಲಾಗಿರುತ್ತೆ. ಇಷ್ಟೇ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ